ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಅನಿತಾ ರಾಮಾಚಾರಿ ಮನೆಗೆ ಬಂದಿರ್ತಾರೆ. ನಮ್ಮಿಬ್ರು ಜಾತಕ ನೋಡಿ ಹತ್ರ ಇರೋ ಯಾವ್ದಾದ್ರು ಒಂದು ಮುಹೂರ್ತನ ಇಟ್ಕೊಡಿ, ಯಾಕಂದ್ರೆ ಇನ್ ಯಾವ್ದೇ ಕಾರಣಕ್ಕೂ ನಾನು ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ, ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಮುಹೂರ್ತ ಇಟ್ಕೊಡಿ ಅಂತ ಅನಿತಾ ಹೇಳ್ತಾರೆ. ನನ್ ಗಂಡ ನಿನ್ಗೆ ಮುಹೂರ್ತ ಇಟ್ಕೊಡಲ್ಲ ಅಂತ ಝಾನ್ಸಿ ಹೇಳ್ತಿದ್ರೆ ಎಲ್ಲರೂ ಶಾಕ್ ಆಗ್ತಾರೆ. ಯಾಕೆ ಚಾರು, ನಿಮ್ ಯಜಮಾನ್ರು ವೃತ್ತಿನೇ ಅದೇ ಅಲ್ವಾ, ನೀವ್ ಹೇಳ್ದಾಗೆ ರಾಘು ಝಾನ್ಸಿ ಡಿವೋರ್ಸ್ ತಗೊಂಡು ಲೀಗಲಿ ನಾವಿಬ್ರು ಮದ್ವೆ ಆಗ್ಬೋದು ಅಂತ ಹೇಳಿದ್ಮೇಲಲ್ವಾ ನಾವು ಬಂದಿರೋದು ಅಂತ ಅನಿತಾ ಹೇಳ್ತಾರೆ. ಹೌದು, ಆದ್ರೆ ಆಗ್ತಿರೋ ಮದ್ವೆಗೆಲ್ಲ ನನ್ ಗಂಡ ಮುಹೂರ್ತ ಇಡೋದಿಲ್ಲ ಅಂತ ಚಾರು ಹೇಳ್ತಾರೆ. ಏನೋ ಆಗ್ತಿರೋ ಮದ್ವೆನ ಹಾಗಂತ ಹೇಳಿದ್ದು ಅಂತ ಅನಿತಾ ಹೇಳ್ತಾರೆ. ಯಾರೇನ್ ಹೇಳ್ಬೇಕು, ಗಟ್ಸ್ ಫೀಲ್ ಹೇಳ್ತಾ ಇದೆ ಈ ಮದ್ವೆ ನಡೆಯಲ್ಲ ಅಂತ ಚಾರು ಹೇಳ್ತಾರೆ. ನನ್ ಗಟ್ಸ್ ಫೀಲ್ ಹೇಳ್ತಾ ಇದೆ ಈ ಮದ್ವೆ ಯಾರಿಂದಲೂ ತಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ನಾನು ನನ್ನನ್ನ ನಂಬೋಳು, ಇಲ್ಲಿವರೆಗೂ ಯಾವ್ದು ಅಸಾಧ್ಯ ಆಗಿದೆಯೋ ಸಾಧ್ಯ ಮಾಡಿ ತೋರಿಸಿದೀನಿ. ಸೊ ಈ ಮದ್ವೆನೂ ಹಾಗೆ ಆಗುತ್ತೆ, ಹಾಗೆ ನಿಮ್ ಗಟ್ ಫೀಲಿಂಗ್ ಸುಳ್ಳಾಗುತ್ತೆ ಅಂತ ಅನಿತಾ ಹೇಳ್ತಾರೆ. ಕೊಡು ಅಂತ ಹೇಳಿ ಚಾರು ಭಯಕ್ಕೆ ಹೋಗ್ತಿದ್ರೆ ಒಂದ್ ನಿಮಿಷ ಚಾರು ಮೇಡಮ್ ಅಂತ ಹೇಳಿ ರಾಮಾಚಾರಿ ತಳಿತಾರೆ. ಸರಿ, ನಿಮ್ಗೋಸ್ಕರ ಮುಹೂರ್ತ ಇಟ್ಕೊಡ್ತೀನಿ ಅಂತ ರಾಮಾಚಾರಿ ಹೇಳ್ತಿದ್ರೆ ಚಾರು ಶಾಕ್ ಆಗ್ತಾರೆ. ಇದೇನ್ ರಾಮಾಚಾರಿ ಅಂತ ಚಾರು ಹೇಳಕ್ ಹೋಗ್ತಾರೆ. ಮೇಡಮ್, ನಿಮ್ ಭಾವನೆ ನನ್ಗೆ ಅರ್ಥ ಆಗುತ್ತೆ, ಆದ್ರೆ ಫಲತಾಂಬೂಲ ಸಮೇತ ಬಂದಿರೋರ್ಗೆ ನಾವು ಮುಹೂರ್ತ ನೋಡಲ್ಲ ಅಂತ ಹೇಳಿ ನಿರಾಕರಿಸಿದ್ರೆ ಸರಿ ಹೋಗಲ್ಲ, ಅದು ನನ್ ವೃತ್ತಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಂತ ರಾಮಾಚಾರಿ ಹೇಳ್ತಾರೆ. ಅನಿತಾ ಚಪ್ಪಾಳೆ ಹೊಡಿತಾರೆ. ಇದು ಮಾತು ಅಂತ ಹೇಳಿದ್ರೆ ನಿಜವಾದ ಪುರೋಹಿತರು ಯಾವತ್ತು ಯಾರಿಗೂ ಅಂತ ಹೇಳಲ್ಲ ಅಂತ ನಾನ್ ಕೇಳಿದ್ದೆ, ಆದ್ರೆ ಇವತ್ತು ನಾನ್ ನೋಡ್ತಾ ಇದ್ದೀನಿ ಅಂತ ಅನಿತಾ ಹೇಳ್ತಾರೆ. ಆದ್ರೂ ರಾಮಾಚಾರಿ ಅಂತ ಚಾರು ಹೇಳಕ್ ಬಂದ್ರೆ ಜಾನ್ಕಮ್ಮ ಸುಮ್ನಿರುವಂತ. ಚಾರು, ರಾಮಾಚಾರಿ ಹೇಳ್ತಿರೋದು ಸರಿಯಾಗಿದೆ ನೋಡಮ್ಮ, ರಾಮ ಮತ್ತೆ ರಾವಣ ಯುದ್ಧ ಮಾಡಕ್ಕೆ ಹೊರಟಾಗ ರಾಮ ಹೋಗಿ ರಾವಣನ ಹತ್ರನೇ ಹೋಗಿ ನನಗೆ ಕಗ್ನ ಕಟ್ಟು ಅಂತ ಹೇಳಿದ. ರಾವಣಗೂ ಗೊತ್ತು ರಾಮ ಅವನ ಜೊತೆನೆ ಯುದ್ಧ ಮಾಡೋದು ಅಂತ, ಆದ್ರೆ ರಾಮ ಒಳ್ಳೆ ಮುಹೂರ್ತದಲ್ಲಿ ನೀನು ಜಯಶೀಲ ಆಗು ಅಂತ ಹೇಳಿ ಆಶೀರ್ವಾದ ಮಾಡ್ದ. ಯಾಕೊತ್ತಾ, ಅದು ಅವನ ವೃತ್ತಿ ಧರ್ಮ. ಎಷ್ಟೇ ಬಿಟ್ಟವರು ಮನೆ ಬಾಗ್ಲು ಬಂದ್ರು ಅವ್ರಿಗೆ ಆಗಲ್ಲ ಅಂತ ಹೇಳ್ಬಾರ್ದು. ನನ್ ಮಗ ರಾಮಾಚಾರಿ ಮಾಡಕ್ ಹೊರಟಿರೋದು ಅವನ ವೃತ್ತಿ ಧರ್ಮ, ಅದನ್ನ ಪಾಲಿಸ್ಲಿ ಬಿಡಮ್ಮ. ರಾಮಾಚಾರಿ ಮುಹೂರ್ತ ಇಟ್ಕೊಡಪ್ಪ ಅಂತ ಜಾನ್ಕಮ್ಮ ಹೇಳ್ತಾರೆ. ಸರಿಯಮ್ಮ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ. ಆ ಕಡೆ ನಾಗಾರ್ಜುನ್ ತುಳಸಿನ ರೇಗಿಸ್ತಿರ್ತಾರೆ. ಪಾಪ ಮಿಸ್ ಆಗೋಯ್ತು ಅಂತ ಬೇಜಾರಾಗ್ತಿದ್ಯಾ, ಮದ್ವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದೆ ಛೇ ಪಾಪ ಅಂತ ನಾಗಾರ್ಜುನ್ ಹೇಳ್ತಾರೆ. ನಾನು ಅನ್ಕೊಂಡಿದ್ದ ಸಾಧಿಸ್ತೀನಿ ಅಂತ ತುಳಸಿ ಹೇಳ್ತಾರೆ. ನೋಡು ತುಳಸಿ, ನೀನ್ ಹೇಳಿದ ಮಾತು ರಾಘು ಝಾನ್ಸಿನ ದೂರ ಮಾಡೋದ್ರಲ್ಲಿ ಆಗಿರ್ಬೋದು, ಬಟ್ ಪ್ರಣವ್ ವಿಷಯದಲ್ಲೂ ಅದೇ ಆಗುತ್ತೆ ಅನ್ನೋದು ನನ್ಗೇನೋ ನಮ್ಗೆ ಇಲ್ಲಪ್ಪ ಅಂತ ಹೇಳ್ತಿದ್ರೆ ಪ್ರಣವ್ಗಂತೂ ಟೆನ್ಷನ್ ಶುರು ಆಗುತ್ತೆ. ಝಾನ್ಸಿಗೆ ಮದ್ವೆ ಆಗ್ಬೇಕು ಅಂತ ಅನ್ಸದ್ ಯಾವಾಗ, ನನ್ನ ಅವಳು ಮದ್ವೆ ಆಗೋದು ಯಾವಾಗ ಅಂತ ಪ್ರಣವ್ ಹೇಳ್ತಾರೆ. ನಿನ್ ಕೈಲಿದೆ ಅಂತ ತುಳಸಿ ಹೇಳ್ತಾರೆ. ಅದ್ ಹೇಗೆ ಮಾಮ್ ಅಂತ ಪ್ರಣವ್ ಹೇಳ್ತಾರೆ. ಝಾನ್ಸಿ ಮನ್ಸಲ್ಲಿ ಯಾವ ತರ ಇಂಪ್ರೆಷನ್ ಬರ್ಬೇಕು ಅಂದ್ರೆ ನೀನೇ ಅವಳಿಗೆ ಎಲ್ಲ ಆಗ್ಬೇಕು ಅಂತ ತುಳಸಿ ಹೇಳ್ತಾರೆ. ಡೋಂಟ್ ವರಿ ಮಾಮ್, ಝಾನ್ಸಿ ಮನ್ಸಲ್ಲಿ ನಾನ್ ಬರ್ತೀನಿ ನೋಡ್ತಾ ಇರಿ ಅಂತ ಪ್ರಣವ್ ಹೇಳ್ತಾರೆ. ಹಾಗೆ ಆ ಕಡೆ ರಾಮಾಚಾರಿ ಪಂಚ ಹಾಗೂ ಶಲ್ಯ ಎಲ್ಲ ಹಾಕೊಂಡ್ ಬಂದು ಪಂಚಾಂಗ ಇಟ್ಕೊಂಡು ಹೇಳ್ತಾರೆ. ಈ ತಿಂಗಳು 24-25ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ, ಅದ್ಬಿಟ್ಟು ಇನ್ 3 ತಿಂಗಳು ಯಾವುದೇ ಮುಹೂರ್ತ ಸಿಗೋದಿಲ್ಲ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗಾದ್ರೆ ಅದೇ ಡೇಟ್ ನ ಫಿಕ್ಸ್ ಮಾಡಿ, ಅದ್ರಲ್ಲಿರೋ ಒಳ್ಳೆ ಮುಹೂರ್ತನ ಬಿಟ್ಟು ಬೇರೆ ಡೇಟ್ ನ ಫಿಕ್ಸ್ ಮಾಡೋದ್ ಯಾಕೆ ಅಂತ ಅನಿತಾ ಹೇಳ್ತಾರೆ. ಸರಿ, ಹಾಗಾದ್ರೆ ಲಗ್ನ ಸಮಯ ಎಲ್ಲ ಬರ್ಕೊಡ್ತೀನಿ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗಾದ್ರೆ ಅದ್ರ ಅವಶ್ಯಕತೆ ಇಲ್ಲ ರಾಮಾಚಾರಿ ಅವರೇ, ಮುಂಚೆನೆ ಮಾತಾಗಿರೋ ಪ್ರಕಾರ ನೀವೇ ನಮ್ಮ ಮದ್ವೆ ಪೌರೋಹಿತ್ಯ ಎಲ್ಲ ಮಾಡಿಸ್ಕೊಡ್ಬೇಕಲ್ವಾ ಅಂತ ಅನಿತಾ ಹೇಳ್ತಾರೆ. ಸರಿ, ನೆಡ್ಸ್ಕೊಡೋಣ ಬಿಡಿ ಅಂತ ರಾಮಾಚಾರಿ ಹೇಳ್ತಾರೆ. ಮದ್ವೆಗೆ ಪೌರೋಹಿತ್ಯ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ರಾಮಾಚಾರಿ ಅಂತ ಅನಿತಾ ಹೇಳ್ತಾರೆ. ಪರವಾಗಿಲ್ಲ, ಇದು ನನ್ ವೃತ್ತಿ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗಾದ್ರೆ ಪೌರೋಹಿತ್ಯಕ್ಕೆ ಅಡ್ವಾನ್ಸ್ ಹಾಗೂ ತಾಂಬೂಲನ ಇಟ್ಟಿದ್ದೀನಿ, ಇದೇ ನಮ್ಮ ಮದ್ವೆಗೆ ಹೆಜ್ಜೆ ಅಂತ ಅನ್ಕೋಬೇಕು, ತಗೊಳ್ಳಿ ಅಂತ ಅನಿತಾ ತಾಂಬೂಲನ ಕೊಡ್ತಾರೆ. ಮೇಡಮ್, ಯಾಕೆಂದ್ರೆ ತಾಂಬೂಲನ ತಿರಸ್ಕರಿಸಿ ಅವಮಾನ ಮಾಡಬಾರ್ದು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ. ಇಲ್ಲಿ ಚಾರು ರಾಮಾಚಾರಿ ಆ ಕಡೆ ಅನಿತಾ ಹಾಗೂ ರಾಘು ತಾಂಬೂಲನ ಕೊಡ್ತಾರೆ. ರಾಘುರೇ ಯಾಕೇನು ಮಾತಾಡ್ತಿಲ್ಲ, ನಮ್ಮ ಮದ್ವೆಗೆ ಖಂಡಿತವಾಗ್ಲೂ ಬರ್ಬೇಕು ಅಂತ ಇನ್ವೈಟ್ ಮಾಡಿ ಅಂತ ಅನಿತಾ ಹೇಳ್ತಾರೆ. ರಾಮಾಚಾರಿ ಅವರೇ, ಚಾರು ಅವರೇ ತಪ್ಪೆ ನಮ್ಮ ಮದ್ವೆಗೆ ಬರ್ಬೇಕು ಅಂತ ರಾಘು ಹೇಳ್ತಿದೆ. ಬರಲ್ಲ ರಾಘು ಅವರೇ, ಮನ್ಸಲ್ಲಿ ನನ್ ಗಂಡ ಮುಹೂರ್ತ ಇಟ್ಕೊಟ್ಟಿದ್ದಾರೆ, ಅಂದ್ಮೇಲೆ ಈ ಮದ್ವೆ ಆಗ್ಬಾರ್ದು ಅಂತಾನೆ ನಾನು ಕೇಳ್ಕೊತೀನಿ ಅಂತ ಚಾರು ಹೇಳ್ತಾರೆ. ಇನ್ನೊಬ್ಬರ ಮನೆಯಿಂದ ನೀವು ಹೊರಗಡೆ ಬರ್ಲಿಲ್ವಾ ಅಂತ ಅನಿತಾ ಹೇಳ್ತಾರೆ. ಆಮೇಲೆ ಬದುಕಿಗೂ ಅಂತ ಹೊರಟಿರೋಳು ನೀನು ಮತ್ತೆ ರಾಘು ಅವರು ಹೇಳಾಯ್ತು ಇದು ಕುಟುಂಬಕ್ಕೋಸ್ಕರ ಆಗ್ತಿರೋ ಮದ್ವೆ ಅಂತ ಚಾರು ಹೇಳ್ತಾರೆ. ಈ ಕುಟುಂಬ ಬಲ್ವಂತ ಯಾವ್ದು ಬರಲ್ಲ, ಮದ್ವೆ ಆಗ್ತಿದೀವಿ ಅನ್ನೋದೇ ಅರ್ಥ. ಒಂದ್ ವೇಳೆ ನೀವು ಹೇಳ್ದಂಗೆ ನನ್ ರಾಘವೇಂದ್ರ ಅವ್ರ ಮನ್ಸಲ್ಲಿ ಆ ಝಾನ್ಸಿ ಇದ್ರು ಕೂಡ ಬನ್ಸಿಂದ ಹೇಗ್ ದೂರ ಮಾಡಿ ನಾನ್ ಹೇಗೆ ಹತ್ರ ಆಗ್ಬೇಕು ಅಂತ ಅನ್ನೋದು ನಂಗೆ ಗೊತ್ತಿದೆ ಅಂತ ಅನಿತಾ ಹೇಳ್ತಾರೆ. ಮಾತ್ ಕೇಳ್ತಿದ್ರೆ ಅನಿಸ್ತಿದೆ ಪ್ರೀತಿಗಿಂತ ಪಡ್ಕೊಳ್ಬೇಕು ಅನ್ನೋ ಹಠನೇ ಹೆಚ್ಚಾಗಿ ಕಾಣಿಸ್ತಿದೆ. ಪ್ರೀತಿ ಮುಂದೆ ಹಠ ನಿಲ್ಲಲ್ಲ ಅನ್ನೋದು ನನ್ನ ನಂಬಿಕೆ ಅಂತ ಚಾರು ಹೇಳ್ತಾರೆ. ಈ ನಂಬಿಕೆ ಉಳಿಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂತ ಅನಿತಾ ಹೇಳ್ತಾರೆ. ಚಾರು ಅವರೇ, ಹಿಂದೆ ಏನಾಗಿತ್ತು ಅನ್ನೋದನ್ನ ಬಿಟ್ಟು ಮುಂದೆ ಏನಾಗುತ್ತೆ ಅಂತ ಅನ್ಕೊಂಡು ಬದುಕೋದೆ ಸರಿ. ಒಂದ್ ವಿಚಾರಗಳ ಬಗ್ಗೆ ಮಾತಾಡಿ ಅತಿಂದ ಏನು ಪ್ರಯೋಜನ ಇಲ್ಲ ಅಂತ ಗೊತ್ತಾದ್ಮೇಲೆ ಮೌನವಾಗಿರೋದೇ ಒಳ್ಳೇದಲ್ವಾ. ಸರಿ, ನಾವೇನ್ ಬರ್ತೀವಿ ಅಂತ ರಾಘು ಹೇಳ್ತಾರೆ. ಆಚಾರ್ಯ ಅವರೇ, ನಾವು ಬಂದ್ ಕೆಲಸ ಮುಗಿತು, ನಾವೇನ್ ಬರ್ತೀವಿ ಅಂತ ಹೇಳಿ ಅನಿತಾ ರಾಘು ಆಚೆ ಬರ್ತಿರ್ತಾರೆ. ಅದೇ ಸಮಯಕ್ಕೆ ಝಾನ್ಸಿ ರಾಮಾಚಾರಿ ಮನೆಗೆ ಬರ್ತಾರೆ. ಈ ಝಾನ್ಸಿ, ನೀನೇನೆ ರಾಮಾಚಾರಿ ಮನೆಯವರೆಗೂ ಬಂದ್ಬಿಟ್ಟಿದ್ಯಾ, ನಾನೊಬ್ಳು ದಡ್ಡಿ ಯಾಕೆ ಬಂದಿದ್ಯಾ ಅಂತ ಕೇಳ್ತೀನಿ ನೋಡು, ನೀನು ನಮ್ಮ ಹಾಗೆ ಮದ್ವೆಗೆ ಮುಹೂರ್ತ ಇಡ್ಸಕ್ಕೆ ಬಂದಿರ್ಬೇಕು ಅಲ್ವಾ, ಮೋಸ್ಟ್ಲಿ ಕಾಂಪಿಟೇಷನ್ ಇರ್ಬೇಕು. ಈಗಿದ್ರು ಡಿವೋರ್ಸ್ ಆಗಿದೆ, ರಾಘುಗಿಂತ ಮುಂಚೆ ಮದ್ವೆ ಆಗಿ ಟಾಂಗ್ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ ಅಲ್ವಾ. ರಾಘವೇಂದ್ರ ಅವರೇ, ಜೀವನದಲ್ಲಿ ಎಲ್ರು ಇಷ್ಟೇ, ಬದುಕಿದ್ರು ನಿನ್ ಜೊತೆನೆ, ನೀನಿಲ್ಲ ಅಂದ್ರೆ ಏನು ಇಲ್ಲ ಅಂತ ಹೇಳ್ತವ್ರೆ. ನಂಬಿಕೆ ಹಾಗೆ ಇರಲ್ಲ ಅನ್ನೋದು ಗೊತ್ತಾಯ್ತಾ, ನೀವೇ ಬೇಕು ಅಂತ ಹೇಳಿ ಹಠ ಮಾಡಿ ನನ್ ಕಡೆ ದಗಸ್ಕೊಂಡೆ ಅಂತ ಅನಿತಾ ಹೇಳ್ತಾರೆ. ಕಾಲಚಕ್ರ ತಿರ್ತಾನೆ ಇರುತ್ತೆ, ಕೆಳಗಡೆ ಇರೋರು ಜಾಸ್ತಿ ಮಾತಾಡ್ಬಾರ್ದು, ಕಾಲಿಗೆ ಉತ್ತರ ಕೊಡ್ಬೇಕು ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು, ಅದಕ್ಕೆ ನಾನ್ ಸುಮ್ನೆ ನಿಂತಿದ್ದೀನಿ. ಸರಿಯಾದ ಉತ್ತರ ಕಾಲಚಕ್ರನೇ ಕೊಡುತ್ತೆ, ಅವಾಗ ನಾನು ಮಾತಾಡ್ತೀನಿ ಕಡೆ. ನಾವು ಸಾಧಸೆ ಅಂತ ಹೇಳಿ ಪ್ರಮೇಲಿದೆಯಲ್ಲ ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋ ಅಂತ ಝಾನ್ಸಿ ಹೇಳ್ತಾರೆ. ಪರವಾಗಿಲ್ಲ ಕಡೆ, ನನ್ ಮುಂದೆ ಸೋತು ನಿಂತಿದ್ರು ನಿನ್ ದುರಂಕಾರ ಕೋಬು ಕರ್ಗಿಲ್ಲ ಕಡೆ, ತಾನಾಗೆ ಕರಗುತ್ತೆ. ಬನ್ನಿ ರಾಘವೇಂದ್ರ ಅವರೇ ಅಂತ ಹೇಳಿ ಅನಿತಾ ರಾಘು ಕೈ ಹಿಡ್ಕೊಂಡು ಹೋಗ್ತಿದೆ. ಝಾನ್ಸಿ ರಾಘು ನೋಡ್ತಾರೆ, ರಾಘು ಝಾನ್ಸಿ ನೋಡ್ತಾರೆ. ಇದನ್ನೆಲ್ಲ ಆಚೆ ನಿಂತಿದಂತ ರಾಮಾಚಾರಿ ಹಾಗೂ ಚಾರು ನೋಡ್ತಾರೆ. ಆ ಕಡೆ ಝಾನ್ಸಿ ಚಾರು ಜೊತೆ ರಾಮಾಚಾರಿ ಜೊತೆ ಮಾತಾಡ್ತಿರ್ತಾರೆ. ಅವಳ ಮಾತಿಂದ ಬೇಜಾರಾಯ್ತಾ ಝಾನ್ಸಿ ಅಂತ ಚಾರು ಹೇಳ್ತಾರೆ. ಅವಳ ಮಾತಿಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅವಳು ಒಂಥರ ವಿಕೃತ ಮನಸ್ಥಿತಿ ಇರೋಳು, ಬೇರೆಯವ್ರ ಕಾಲಿಗೆ ನೋಡ್ತಿರ್ತಾಳೆ ಅಂತ ಝಾನ್ಸಿ ಹೇಳ್ತಾರೆ. ಮುಖದಲ್ಲಿ ಏನೋ ಟೆನ್ಷನ್ ಕಾಣ್ತಿದೆಯಲ್ಲ, ಏನಾಯ್ತು ತಂಗಿ ಅಂತ ರಾಮಾಚಾರಿ ಹೇಳ್ತಾರೆ. ಎಷ್ಟು ದಿನ ಬೇರೆ ಟೆನ್ಷನ್ ಇತ್ತು, ಈಗ ಬೇರೆ ಟೆನ್ಷನ್ ಆಗಿದೆ ಅಂತ ಹೇಳಿ
ತಾತ ಪ್ರಣವ್ನ ಮದ್ವೆ ಆಗುವಂತ ಹೀರೋ ವಿಷಯನ ಹೇಳ್ತಾರೆ ಚಾನ್ಸ್. ನೋಡಮ್ಮ ತಂಗಿ, ನೀನ್ ಒಂಟಿಯಾಗಿರೋದು ತಾತಂಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವರು ಈ ಪ್ರಸ್ತಾಪನ ನಿನ್ ಮುಂದೆ ಇಟ್ಟಿರ್ತಾರೆ. ರಾಮಾಚಾರಿ ಹೇಳ್ತಾರೆ ರಾಘು ದೈಹಿಕವಾಗಿ ನನ್ನಿಂದ ದೂರ ಆಗಿರ್ಬೋದು, ಮಾನಸಿಕವಾಗಿ ದೂರ ಆಗಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ತಾತ ನಿನ್ ಒಳ್ಳೆದಿಗೆ ಹೇಳಿರ್ತಾರೆ, ಅವ್ರು ಹೇಳಿರೋದ್ರಲ್ಲಿ ನನ್ಗೆ ತಪ್ಪನ್ಸ್ತಿಲ್ಲ ಅಂತ ಚಾರು ಹೇಳ್ತಾರೆ. ತಾತ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿಲಿ ನಾನಿಲ್ಲ ಅಂತ ಝಾನ್ಸಿ ಹೇಳ್ತಾರೆ. ಆ ಕಡೆ ಅನಿತಾ ರಾಘು ಮನೆಗೆ ಹೋಗ್ತಾರೆ. ಈ ತಿಂಗಳು 24-25 ಮುಹೂರ್ತ ಚೆನ್ನಾಗಿದೆ ಅಂತ ಅನಿತಾ ಹೇಳ್ತಾರೆ. ಅಲ್ಲ ಅನಿತಾ, ಮನೆಯವನ್ನೆಲ್ಲ ಕರ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿದ್ದಲ್ಲ, ನಾವು ಬರ್ತಿದ್ವಿ ಅಂತ ಲಲಿತಾ ಹೇಳ್ತಾರೆ. ಹಾಗಲ್ಲ ಆಂಟಿ, ಈಗಾಗಲೇ 2 ಮನೆಯವರು ದೊಡ್ಡವರು ಏನೆಲ್ಲ ಮಾಡಿದಿರ ಅಂತ ನನ್ ಕಣ್ಮುಂದೆ ಇದೆಯಲ್ಲ ಅಂತ ಅನಿತಾ ಹೇಳ್ತಾರೆ. ಬಿಡಮ್ಮ, ಒಟ್ಟಲ್ಲಿ ಮುಹೂರ್ತ ಫಿಕ್ಸ್ ಆಯ್ತಲ್ಲ, ನೀನಂತೂ ಸೂಪರ್ ಅಂತ ಗಣಪ ಹೇಳ್ತಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ಯಾಕೆಂದ್ರೆ ನಾನು ರಾಘವೇಂದ್ರ ಅವ್ರನ್ನ ಬಿಟ್ಕೊಡಕ್ಕೆ ಇಷ್ಟಪಡಲ್ಲ ಮತ್ತೆ ಅಂತ ಅನಿತಾ ಹೇಳ್ತಾರೆ. ಹೌದಾ ಅನಿತಾ, ನೀನ್ ಹೇಳ್ತಿರೋದು ಸರಿ, ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತೇನಿದ್ರು ಆ ಡೇಟ್ಗೆ ನಾವು ರಾಘುನ ಚೆನ್ನಾಗಿ ರೆಡಿ ಮಾಡಿ ಕರ್ಕೊಂಡ್ ಬರೋದ್ ಒಂದೇ ಬಾಕಿ ಅಂತ ಗಣಪ ಹೇಳ್ತಾರೆ. ಅಲ್ಲ ಅನಿತಾ, ನಂಗೊಂದು ಡೌಟ್ ಇದೆ, ಮುಹೂರ್ತ ನೀನೇ ಫಿಕ್ಸ್ ಮಾಡ್ಕೊಂಡೆ, ನಮ್ಮ ಅಣ್ಣನು ಫೋರ್ಸ್ಫುಲ್ ಆಗಿ ನಿನ್ ಕಡೆ ಕರ್ಕೊಂಡಿದ್ಯಾ? ಅವತ್ತು ಮದ್ವೆ ದಿನ ನಮ್ಮಣ್ಣ ನಿಂಗೆ ತಾಳಿ ಕಟ್ತಾನ ಅಥವಾ ನಿನಗ್ ನೀನೇ ತಾಳಿ ಕಟ್ಕೋತೀಯಾ ಅಂತ ಸಂಗೀತ ಹೇಳ್ತಿದ್ರೆ ಅನಿತಾ ಕೋಪ ಮಾಡ್ಕೋತಾರೆ. ಅನಿತಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವಳಿನ್ನು ಚಿಕ್ಕವಳು ಅಂತ ಮಂಜುಳಾ ಹೇಳ್ತಾರೆ. ಇನ್ನು ಈ ಮದ್ವೆಗೆ ಯಾರು ಅಡ್ಡಿಯಾಗಿದ್ರು ಅವ್ರನ್ನೇ ಪುರೋಹಿತರಾಗಿ ಕರಿತಿದ್ಯಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಲಲಿತಾ ಹೇಳ್ತಾರೆ. ಅಷ್ಟೇ ಅಲ್ಲ ಅತ್ತೆ, ನಾನು ಏನ್ ಮಾಡಿದೀನಿ ಗೊತ್ತಾ, ಅವ್ರ ಹತ್ರ ಮುಹೂರ್ತನು ಇಡ್ಸಿದೀನಿ. ಹಾಗೆ ಆ ಕುಬ್ಬಿನ ರಾಣಿ ಜಾಸ್ತಿ ಇದ್ಲಲ್ಲ, ಅವಳು ಅಲ್ಲಿ ಬಂದಿದ್ಲು ಅಂತ ಅನಿತಾ ಹೇಳ್ತಾರೆ. ಇಂತ ಒಳ್ಳೆ ಟೈಮಲ್ಲಿ ಅವ್ಳ ಬಗ್ಗೆ ಯಾಕಮ್ಮ ಬಿಡು ಅಂತ ಮಂಜುಳಾ ಹೇಳ್ತಾರೆ. ಸರಿ, ನಾನೇನ್ ಬರ್ತೀನಿ ಅಂತ ಅನಿತಾ ಹೇಳ್ತಿರೆ. ಮಕ್ಳವ್ರಿಗೂ ಹೋಗಿ ಬಿಟ್ಬಿಟ್ ಬಾರೋ ಅಂತ ಗಣಪ ಹೇಳ್ತಾರೆ. ಹಾಗೆ ಇಲ್ಲಿ ಅನಿತಾ ಬಾಯ್ ಅಂತ ಹೇಳ್ತಾರೆ, ರಾಘು ಕೂಡ ಬಾಯ್ ಅಂತ ಹೇಳ್ತಾರೆ. ಅನಿತಾ ಅವ್ರು ಹೋಗ್ತಿದ್ರು, ಮತ್ತೆ ವಾಪಸ್ ಬಂದು ರಾಘುಗೆ ಮುತ್ಕೊಟ್ಬಿಟ್ಟು ಅನಿತಾ ಹೊರಟೋಗ್ತಾರೆ. ರಾಘು ಬೇಜಾರಾಗ್ತಾರೆ. ಇದನ್ನ ಗಣಪ ಅವ್ರು ನೋಡಿ ನಾಚ್ಕೋತಾರೆ. ಆ ಕಡೆ ರಾಮಾಚಾರಿ ಹೇಳ್ತಿರ್ತಾರೆ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕು ತಂಗಿ ಅಂತ ರಾಮಾಚಾರಿ ಹೇಳ್ತಾರೆ. ಅದೇನು ಅಂತ ಹೇಳೋಣ, ನಾನ್ ಮಾಡ್ತೀನಿ ಅಂತ ಝಾನ್ಸಿ ಹೇಳ್ತಾರೆ. ಏನೋ ಗೊತ್ತಮ್ಮ ಝಾನ್ಸಿ, ಪ್ರತಿ ವರ್ಷ ನಾವು ಮನೆ ದೇವ್ರ ಪೂಜೆ ಮಾಡಿಸ್ತಾನೆ ಇದ್ವಿ, ಒಂದ್ ವರ್ಷನೂ ಮಿಸ್ ಮಾಡಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದೀವಿ ಅಂತ ಜಾನಕಮ್ಮ ಹೇಳ್ತಾರೆ. ನೋಡ್ತಾಗಿ ವಿಷಯನ ನೇರವಾಗಿ ಹೇಳ್ತೀನಿ, ಇಷ್ಟು ವರ್ಷ ನಾನು ಮುರಾರಿನ ಕರ್ಕೊಂಡು ಹೋಗ್ತಿದ್ದೆ ನನ್ನ ಸಹಾಯಕ್ಕೆ, ಆದ್ರೆ ಇವಾಗ ಪರಿಸ್ಥಿತಿ ಆಗಿಲ್ಲ. ಆ ಕಡೆ ಸಕ್ಸೇನನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ, ಹಾಗಾಗಿ ಮುರಾರಿ ಇಲ್ಲಿರೋ ಅವಶ್ಯಕತೆ ತುಂಬಾ ಇದೆ. ನನ್ ಸಹಾಯಕ್ಕೆ ಅಂತ ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ, ನೀನು ಝಾನ್ಸಿ ಮೇಡಮ್ ಜೊತೆ ಇರಕ್ಕಾಗುತ್ತಾ ಅಂತ ಹೇಳ್ತಾರೆ ರಾಮಾಚಾರಿ. ಅಷ್ಟೇ ನಾಣ, ನಾನು ಇರ್ತೀನಿ, ನೋಡ್ಕೋತೀನಿ ಅಂತ ಝಾನ್ಸಿ ಹೇಳ್ತಾರೆ. ನೋಡು ಮುರಾರಿ, ನಿನ್ನ ನಂಬಿ ನಾನು ಬಿಟ್ಟು ಹೋಗ್ತಿದ್ದೀನಿ ಇವ್ರಿಬ್ರನ್ನ ಅಂತ ರಾಮಾಚಾರಿ ಹೇಳ್ತಾರೆ. ಯಮನು ಯಾರು ಅತಿ ಹತ್ರ ಬರಕ್ಕಾಗಲ್ಲ, ನನ್ ಪ್ರಾಣ ಒತ್ತೆ ಇಟ್ಟು ನಾನು ಕಾಪಾಡ್ತೀನಿ ಅಂತ ಮುರಾರಿ ಹೇಳ್ತಾರೆ. ಏನೋ ಮುಸ್ಸಂಜಲಿ ಇಂತ ಮಾತಾಡ್ಕಮ್ಮ ಹೇಳ್ತಾರೆ. ಅಂದ್ರೆ ಅಮ್ಮ, ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಅದಕ್ಕೆ ಅಮ್ಮಗೆ ನಾನು ರಾಮನ ಬಂಟ ಹನುಮಂತಂದರ ಜೊತೆಲೆ ಇರ್ತೀನಿ ಅಂತ ಹೇಳ್ತಾರೆ. ಹುಷಾರಮ್ಮ, ನೋಡ್ಕೋ ಚಾರುನ ಅಂತ ಜಾನಕಮ್ಮ ಹೇಳ್ತಾರೆ. ಸರಿಯಮ್ಮ ಅಂತ ಝಾನ್ಸಿ ಹೇಳ್ತಾರೆ. ಇಲ್ಲಿ ರಾಮಾಚಾರಿ ಸ್ವಲ್ಪ ಟೆನ್ಷನ್ ಆಗಿರ್ತಾರೆ, ಅದನ್ನ ಚಾರು ನೋಡ್ತಾರೆ. ಸಂಚಿಕೆ ಮುಕ್ತ ಆಗುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.